ವಾರ್ತೆಗಳಿಗೆ ಸ್ವಾಗತ. ನಾನು ನಿಧಿ ಪ್ರಮೋದ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಡಿಸೆಂಬರ್ 15ರಂದು ಶ್ರೀ ಮಾದರ ಚೆನ್ನಯ್ಯ ಜಯಂತ್ಯೋತ್ಸವ, ಮೂರ್ತಿ ಪ್ರತಿಷ್ಠಾಪನೆ, ಸಚಿವರು ಶಾಸಕರು ಭಾಗಿ. ಎಂ ವಿರೂಪಾಕ್ಷಿ. ಡಿಸೆಂಬರ್ 11ರಂದು ಭಗವದ್ಗೀತಾ ಮಹಾಸಮರ್ಪಣಾ ಕಾರ್ಯಕ್ರಮ, ಸ್ಪರ್ಧಾ ವಿಜೇತರಿಗೆ ಬಹುಮಾನ. ಡಾಕ್ಟರ್ ಆನಂದ್ ಪಡ್ನಿಸ್. ಸ್ಲಂ ನಿವಾಸಿಗಳ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸೆಂಬರ್ 13ರಂದು ಬೆಳಗಾವಿಯಲ್ಲಿ ಪ್ರತಿಭಟನೆ. ಜನಾರ್ದನ್ ಹಳ್ಳಿ ಬೆಂಚಿ. ಸರ್ಕಾರಿ ಕಚೇರಿಗಳಲ್ಲಿ ಸೇವೆಗಳ ಕುರಿತು ನಾಮಫಲಕ ಅಳವಡಿಕೆ ಆಗ್ರಹಿಸಿ ರಾಷ್ಟ್ರ ಸಮಿತಿ ಮನವಿ. ಮಲಿಯಾಬಾದ್ನ ಬಾವಿಯಲ್ಲಿ ಬಿದ್ದು ತಾಯಿ ಮಗ ಸಾವು. ರಸ್ತೆ ಅಪಘಾತ, ಯುವಕ ಸಾವು, ಸಹ ಸವಾರನಿಗೂ ಗಂಭೀರ ಗಾಯ. ಇದೀಗ ವಾರ್ತೆಗಳ ವಿವರ. ಮಹಾಶರಣ ಮಾದರ ಚೆನ್ನಯ್ಯ ಇವರ ಜಯಂತಿಯನ್ನು ಡಿಸೆಂಬರ್ 15ರಂದು ನಗರದ ಮಹಿಳಾ ಸಮಾಜದ ಆವರಣದಲ್ಲಿ ನಡೆಸಲಾಗುತ್ತಿದ್ದು, ಅಶೋಕ ಡಿಪೋ ಬಳಿ ವೃತ್ತದಲ್ಲಿ ಶರಣರ ಪುತ್ಥಳಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಎಚ್ ಆಂಜನೇಯ, ಕೇಂದ್ರ ಮಾಜಿ ಸಚಿವರಾದ ನಾರಾಯಣ ಸ್ವಾಮಿ, ಹನುಮಂತಪ್ಪ ಆಲ್ಕೋಡ್ ಸೇರಿದಂತೆ ಸಮಾಜ ಸಚಿವರು, ಶಾಸಕರು, ಮಾಜಿ ಸಚಿವರನ್ನು ಆಹ್ವಾನಿಸಲು ನಿರ್ಧರಿಸಲಾಗಿದೆ. ಪ್ರಥಮ ಬಾರಿಗೆ ನಡೆಯಲಿರುವ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅನೇಕ ಸಮುದಾಯಗಳ ಮಠಾಧೀಶರು, ಜಿಲ್ಲಾಧ್ಯಕ್ಷರುಗಳನ್ನು ಸಹ ಆಹ್ವಾನಿಸಲಾಗಿದೆ. ಈ ಕಾರ್ಯಕ್ರಮ ಶ್ರೀ ಶ್ರೀ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ಜೊತೆಯಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಇದು ಒಂದು ಮಾದಿಗರ ದುಂಡು ಮೇಜಿನ ಪರಿಷತ್ ರೀತಿಯಲ್ಲಿ ಮಾಡಬೇಕಂತಕ್ಕಂಥ ಆಲೋಚನೆ ಈಗಾಗಲೇ ಕೂಡ ನಾವು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಮಾಡ್ತಾ ಇದ್ದೀವಿ. ಇದು ನಮ್ಮ ವಿಷಯ ಜೊತೆಯಲ್ಲಿ ಇವತ್ತು ಏನು 5-6 ಸಭೆಗಳನ್ನು ಮಾಡಿ ಆ ಸಭೆಗಳಲ್ಲಿ ಇಡೀ ಸಮಾಜದ ನಗರಸಭೆ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಸಮಾಜದ ಎಲ್ಲರೂ ಕೂಡ ಮಾಜಿ ಹಾಜಿ ರಾಜಕಾರಣಿಗಳನ್ನ, ವಕೀಲರುಗಳನ್ನ, ಹೋರಾಟಗಾರರನ್ನ, ನೌಕರದಾರರನ್ನ ಎಲ್ಲರನ್ನ ಸಭೆ ಕರೆದು ಒಮ್ಮತ ಅಭಿಪ್ರಾಯದ ಮೇರೆಗೆ ಈ ಒಂದು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿ, ಗೌರವ ಅಧ್ಯಕ್ಷರನ್ನಾಗಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ವಸಂತಕುಮಾರ್ ಅವರನ್ನ, ಕಾರ್ಯಾಧ್ಯಕ್ಷರನ್ನಾಗಿ ರಾಯಚೂರು ನಗರದ ಪ್ರಥಮ ಪ್ರಜೆ ನರಸಿಂಹರು ಮಾಡಿಗಿರವರನ್ನ ಆಯ್ಕೆ ಮಾಡಿ ಈ ಒಂದು ಸ್ವಾಗತ ಸಮಿತಿಯನ್ನು ನಾವು ಜಯಂತ್ಯೋತ್ಸವ ಸಮಿತಿಯನ್ನು ರಚನೆ ಮಾಡಿದ್ವಿ. ಜೊತೆಯಲ್ಲಿ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ರವೀಂದ್ರ ಜಾಧವ್, ಪಿ ಯಲ್ಲಪ್ಪ, ಎಂ ಪವನ್. ಜಯಂತಿ ಕಾರ್ಯಕ್ರಮದ ಯಶಸ್ವಿಗೆ ವಿವಿಧ ಸಮಿತಿಗಳನ್ನು ರಚಿಸಲಾಗಿದ್ದು, ಮಾದಿಗ ಸಮುದಾಯ ಸಮಸ್ಯೆ ಸಂಘಟನೆ ಕುರಿತಾಗಿಯೂ ದುಂಡು ಮೇಜಿನ ಸಭೆ ನಡೆಸಲಾಗುತ್ತದೆ ಎಂದರು. ಇದು ಒಂದು ನಾವು ಭಾಗವಹಿಸುವಿಕೆ ಒಂದು ಸಮಿತಿಯನ್ನು ಮಾಡಿದ್ದೀವಿ. ಸಮಿತಿ ಒಂದು ಮಾಡಿದ್ರಿಂದ ಇದರಲ್ಲಿ ಭಾಗವಹಿಸತಕ್ಕಂಥ ಕಾರ್ಯಕ್ರಮ ಏನು ಕೊಡ್ತಾ ಇದ್ವಿ, ಎಲ್ಲರೂ ಕೂಡ ಪಾಲ್ಗೊಳ್ಳುವಿಕೆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲಾ ಜಾತಿಯ ಸಮಾಜದ ಬಂಧುಗಳನ್ನ, ಎಲ್ಲಾ ಗುರುಗಳನ್ನ
ಷಡಕ್ಷರ ಮುನಿ ಗುರುಗಳು ಬರ್ತಾರೆ, ನಮ್ಮ ಸಮಾಜದ ಗುರುಗಳು ಬರ್ತಾರೆ. ಅವ್ರ ಜೊತೆಯಲ್ಲಿ ರಾಯಚೂರಿನಲ್ಲಿರ್ತಕ್ಕಂಥ ಎಲ್ಲ ಗುರುಗಳನ್ನ ನಾವು ಕರೆಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿಕೆ ಮಾಡ್ತಕ್ಕಂಥದ್ದು. ಇದು ಅಲ್ಲಿ ಜಾತ್ಯತೀತ ಆಗ್ತದೆ. ಶರಣರ ಒಂದು ಇದಕ್ಕೇನಿದೆ ಅದಕ್ಕೊಂದು ಪ್ಲಾಟ್ಫಾರ್ಮ್ ಅನ್ನ, ಒಂದು ಪೀಠಿಕೆಯನ್ನ, ಒಂದು ವೇದಿಕೆಯನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಆಗಲ್ಲ. ಈ ಸಂದರ್ಭದಲ್ಲಿ ರಾಮಣ್ಣ, ಯಮುನಪ್ಪ ಗಿರಿಜಾಲೆ, ರವೀಂದ್ರ ಜಲ್ದಾರ್, ಅಂಬಣ್ಣ ಆರೋಲಿಕರ್, ಲಕ್ಷ್ಮಣ್ ಭಂಡಾರಿ, ನಗರಸಭೆ ಸದಸ್ಯರುಗಳಾದ ಎಂ ಪವನ್ ಕುಮಾರ್, ಎನ್ ಕೆ ನಾಗರಾಜ್, ಭೀಮಣ್ಣ ಮಂಚಾಲ್ ಉಪಸ್ಥಿತರಿದ್ದರು. ಗೀತಾ ಜಯಂತಿ ಅಂಗವಾಗಿ ಶ್ರೀ ಭಗವದ್ಗೀತಾ ಮಹಾಸಮರ್ಪಣಾ ಕಾರ್ಯಕ್ರಮವನ್ನು ಡಿಸೆಂಬರ್ 11ರಂದು ನಗರದ ಶ್ರೀ ಯಾದವ ಸಂಘದ ಮೈದಾನದಲ್ಲಿ ಸಂಜೆ 5 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಅಭಿಯಾನದ ಸಂಚಾಲಕ ಡಾಕ್ಟರ್ ಆನಂದ್ ಫಡ್ನಿಸ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶಿರಸಿಯ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮಕ್ಕಳಲ್ಲಿ ನೈತಿಕತೆ, ವ್ಯಕ್ತಿತ್ವ ವಿಕಸನ, ಸಾಮಾಜಿಕ ಸಾಮರಸ್ಯ ಮತ್ತು ಭಾವೈಕ್ಯತೆಯನ್ನು ಬೆಳೆಸಲು ಮಕ್ಕಳಲ್ಲಿ ರಸಪ್ರಶ್ನೆ, ಕಂಠಪಾಠ ಸ್ಪರ್ಧೆಗಳನ್ನು ನಡೆಸಲಾಗುತ್ತಿದೆ. ಭಗವದ್ಗೀತೆಯ 9ನೇ ಅಧ್ಯಾಯದ ಕಂಠಪಾಠ, ಸಾಮಾಜಿಕ ಸಾಮರಸ್ಯದ ಕುರಿತು 5, 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ, ದೇಶದ ಸಮಗ್ರತೆ ಕುರಿತು ಪ್ರೌಢಶಾಲಾ ಮಕ್ಕಳಿಗೆ ಸ್ಪರ್ಧೆ ನಡೆಸಲಾಗಿದ್ದು, ಆಯ್ಕೆಯಾದವರನ್ನು ವಿಜಯಪುರದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನೀಡಲಾಗುತ್ತದೆ. ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದವರಿಗೆ ಬಹುಮಾನ ವಿತರಣೆ ನಡೆಯಲಿದೆ. ಜೈಲಿನಲ್ಲಿರ್ತಕ್ಕಂಥವರ ಮನಸ್ಸು ಕೂಡ ಸಾಕಷ್ಟು ವಿವರಿಸಿಯಾಗಿ ನಾವು ಹೀಗೆ ಭಗವದ್ಗೀತೆಯಿಂದ ಸಾಮಾಜಿಕ ಸಾಮರಸ್ಯ ಈ ವಿಷಯಗಳಲ್ಲಿ ನಾನು ಇವತ್ತಿ ರಾಷ್ಟ್ರ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಇದು ಸ್ವರ್ಣವಲ್ಲಿ ಸ್ವಾಮೀಜಿಯವರ ಆಜ್ಞೆಯ ಮೇರೆಗೆ ನಾವು 2 ಹಂತಗಳಲ್ಲಿ ಇದನ್ನು ಮಾಡಿದ್ದೇವೆ. ಹಿರಿಯ ಪ್ರಾಥಮಿಕ ಶಾಲೆ 5, 6, 7ನೇ ತರಗತಿಗೆ ಮಕ್ಕಳಿಗೆ ಸಾಮಾಜಿಕ ಸಾಮರಸ್ಯ ಅನ್ನೋ ಭಗವದ್ಗೀತೆಯ ಸಾಮಾಜಿಕ ಸಾಮರಸ್ಯ, ಇದು ಪ್ರೌಢಶಾಲಾ ಮಕ್ಕಳಿಗೆ ಭಗವದ್ಗೀತೆಯಿಂದ ದೇಶದ ಸಮಗ್ರತೆ, ರಾಷ್ಟ್ರೀಯ ಭಾವೈಕ್ಯ ಈ ಒಂದು ವಿಷಯದಲ್ಲಿ ಭಾಷಾ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ಮತ್ತು ಇದೇ ಹಂತಗಳಲ್ಲಿ ನಾವು ಕಂಠಪಾಠ ಸ್ಪರ್ಧೆಯನ್ನು ನಾವು ನಮಗೆ ಗೊತ್ತಿದೆ, ಮಕ್ಕಳಲ್ಲಿ ನಾವು ಏನು ಹೇಳ್ತೀವಿ ಅದೇ ಮುಂದೆ ದೊಡ್ಡದಾಗಿ ಬೆಳೆಯುತ್ತೇವೆ. ಹಾಗೆ ಈ ಭಗವದ್ಗೀತೆಯನ್ನು ಕಲಿಸೋದ್ರಿಂದ ಲಾಭಗಳು ತುಂಬ ಜಾಸ್ತಿ. ಈ ಭಗವದ್ಗೀತೆ ಕಲಿಯೋದಕ್ಕೆ ಯಾವುದೇ ನಾವು ಜಾತಿ, ಮತ, ಪಂಥದ ಭೇದವನ್ನು ಮಾಡೋದು, ಎಲ್ಲರಿಗೂ ಕಲ್ತ್ಕೊಳ್ಳೋದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಹೇಳಬೇಕು ಒಂದು ವಿಷಯ, ನಮಗೆ ಅನ್ನ ಮಕ್ಕಳ ಶಾಲೆಯಲ್ಲಿ ಮುಸಲ್ಮಾನ್ ಹುಡುಗರಿದ್ದಾರೆ. ಅವರು ತುಂಬ ಚೆನ್ನಾಗಿ ಪ್ರತಿಯೊಂದು ಭಗವದ್ಗೀತೆಯ ಅಧ್ಯಯನವನ್ನು ಹೇಳ್ತಾರೆ, ಜೊತೆಗೆ ಪ್ರತಿಯೊಂದು ಪುಸ್ತಕಗಳನ್ನು ತಂದುಕೊಡ್ತಾರೆ. ಹಿಂದೆ ನಡೆದಂಥ ಭಗವದ್ಗೀತೆ ಸ್ಪರ್ಧೆಯಲ್ಲಿ ಮಹಾರಾಷ್ಟ್ರದ ಒಂದು ಮುಸ್ಲಿಮರಾಗಿ ಈ ರಾಜ್ಯಕ್ಕೆ ಪ್ರಥಮ. ಹೀಗೆ ಭಗವದ್ಗೀತೆಯ ಸಾರ್ವಕಾಲಿಕ ಮತ್ತು ಸರ್ವರಿಗೂ ಉಪಯೋಗವಾದಂಥ ಒಂದು ಗ್ರಂಥವಾಗಿದೆ. ಆದ್ದರಿಂದ ಇದರ ಪರಿಚಯ ಮತ್ತು ಪ್ರಚಾರ ಪ್ರತಿಯೊಬ್ಬರಿಗೂ ಆಗಬೇಕಾಗಿದೆ. ಇದರಿಂದ ನಾವು ಈಗಾಗಲೇ ಚರ್ಚೆ ಮಾಡಿದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಜಾಸ್ತಿ ಆಗುತ್ತೆ, ಸಾಮಾಜಿಕ ಸಾಮರಸ್ಯ ಜಾಸ್ತಿ ಆಗುತ್ತೆ. ಇವೆಲ್ಲ ಆಗಬೇಕು ಅಂತಂದರೆ ನಮಗೆ ಭಗವದ್ಗೀತೆ ಬೇಕೆಯಾಗಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಭವಿದೇಂದ್ರ ತೀರ್ಥ ಸ್ವಾಮೀಜಿಯವರು, ಸುಲ್ತಾನಪುರದ ಶ್ರೀ ಪಂಚಾಕ್ಷರಿ ಮಹಾಸಂಸ್ಥಾನದ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ವಹಿಸಲಿದ್ದಾರೆ. ನರಸಿಂಗರಾವ್ ದೇಶಪಾಂಡೆ, ನಗರಸಭೆ ಸದಸ್ಯ ಇ ಶಶಿರಾಜ್, RDA ಮಾಜಿ ಅಧ್ಯಕ್ಷ ಕಡಗೋಳ್ ಆಂಜನೇಯ, ನಗರಸಭೆ ಮಾಜಿ ಸದಸ್ಯ ಹರೀಶ್ ನಾಡಗೌಡ, ತೆರಿಗೆ ಸಲಹೆಗಾರ ಮಂಜುನಾಥ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದರು. ಮತ್ತು ಪಂಚಾಕ್ಷರಿ ಮಹಾಸಂಸ್ಥಾನ ತೀರ್ಥ ಬಯಲಮಠದ ಸುಲ್ತಾನಪುರ ಇಲ್ಲಿಯ ಗುರುಗಳಾದಂಥ ಶ್ರೀ ಛತ್ರಪತಿ ನಮ್ಮ ಶಂಭುನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಈ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ನರಸಿಂಹ ದೇಶಪಾಂಡೆಯವರು, ಶ್ರೀ ವಿ ಗೋವಿಂದ, ಶ್ರೀ ಇ ಶಶಿರಾಜ್, ಕಡಗೋಳ್ ಆಂಜನೇಯ, ಶ್ರೀ ಹರೀಶ್ ನಾಡಗೌಡ್, ಶ್ರೀ ಮಂಜುನಾಥ್ ಅವರು ಕೂಡ ಇರ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ಈ ಬೋಸರಾಜ್ ಮತ್ತು ನಮ್ಮ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಬೋಸರಾಜ್ ಅವರನ್ನ ಮತ್ತು ಶಾಸಕರ ಶ್ರೀ ಶಿವರಾಜ್ ಪಾಟೀಲ್ ಅವರು ಕೂಡ ಸಂಪರ್ಕ ಮಾಡಿದ್ವಿ. ಆ ಸಂದರ್ಭದಲ್ಲಿ ವಿಧಾನಸಭೆ ಅಧಿವೇಶನ ಗೊತ್ತಾಗಿದೆ. ಅದರಿಂದ ನಾವೆಲ್ಲ ನಮ್ಮ ಸಂಪೂರ್ಣ ಸಹಕಾರ ನಿಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ, ಸರ್ಕಾರ ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವೆಲ್ಲ ಈ ಒಂದು
ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ಸಹಕಾರ ನೀತಿ ಅಂತ ನಾನು ಆಹ್ವಾನಿಸ್ತೇನೆ. ಈಶ್ವರ ಹೆಗಡೆ ಮಾತನಾಡಿ, ಭಗವದ್ಗೀತಾ ಅಭಿಯಾನವನ್ನು 2009ರಿಂದ ಪ್ರತಿ ವರ್ಷವೂ ನಡೆಸಿಕೊಂಡು ಬರಲಾಗುತ್ತಿದೆ. ಮಕ್ಕಳಲ್ಲಿ ನೈತಿಕತೆ ಮೌಲ್ಯ ಬೆಳೆಸಲು ಭಗವದ್ಗೀತಾ ಅಭಿಯಾನ ಅವಶ್ಯಕವಾಗಿದೆ. ಎಲ್ಲ ಶಾಲಾ ಮಕ್ಕಳು ಭಾಗವಹಿಸಿದ್ದಾರೆ. ವಿಜಯಪುರದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆಯಲಿದೆ ಎಂದರು. ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಎಲ್ಲ ಕಡೆಯೂ ಏಕಕಾಲಕ್ಕೆ ರಾಜ್ಯದಾದ್ಯಂತ ನಡೀತಾ ಇದ್ದು, ಒಂದೊಂದು ವರ್ಷ ಒಂದೊಂದು ಅಧ್ಯಾಯವನ್ನು ಆರಿಸಿಕೊಂಡು ಭಗವದ್ಗೀತಾ ಪ್ರಸಾರ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿಯಾಗಿ ಈ ವರ್ಷ 9ನೇ ಅಧ್ಯಾಯದ ಪಠಣ ಕಾರ್ಯಕ್ರಮ ರಾಜ್ಯದಾದ್ಯಂತ ನಡೀತಾ ಇದೆ. ಬಿಜಾಪುರದಲ್ಲಿ ರಾಜ್ಯ ಮಟ್ಟದ ಮುಖ್ಯ ಕಾರ್ಯಕ್ರಮ ನಡೀತಾ ಇದ್ದು, 14ನೇ ತಾರೀಕಿನಂದು ಅಲ್ಲಿ ಸಮರ್ಪಣಾ ಕಾರ್ಯಕ್ರಮ ಇದೆ. ನಮ್ಮ ರಾಯಚೂರಿನಲ್ಲಿ ಇದೇ 11 ಗೀತಾ ಜಯಂತಿಯಂದು ಸಮರ್ಪಣಾ ಸಮಾರಂಭ ಇದೆ. ಈ ಭಗವದ್ಗೀತಾ ಕಾರ್ಯಕ್ರಮ, ಈ ಭಗವದ್ಗೀತಾ ಅಭಿಯಾನ ಸಮಿತಿ ರಾಯಚೂರು ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ಆನಂದ್ ಫಡ್ನೀಸ್ ಅವರು ಹಾಗೂ ನಮ್ಮ ಸಹಕಾರ್ಯದರ್ಶಿಗಳ ಕಾರ್ಯಕರ್ತರ ವತಿಯಿಂದ ಈಗ ಸುಮಾರು 1 ತಿಂಗಳಿಂದ ನಾವು ಅಭಿಯಾನವನ್ನು ಇಲ್ಲಿ ಶುರು ಮಾಡಿದ್ದೇವೆ. ಈ ಅಭಿಯಾನದ ಉದ್ದೇಶ ಅಂದರೆ ವ್ಯಕ್ತಿತ್ವ ವಿಕಸನ, ನೈತಿಕತೆಯ ಪುನರುತ್ಥಾನ, ಸಾಮಾಜಿಕ ಸಾಮರಸ್ಯ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆ. ಈ ಉದ್ದೇಶಗಳನ್ನು ಭಗವದ್ಗೀತೆಯ ಒಂದು ಬೇಸ್ ಇಟ್ಕೊಂಡು ಹೇಗೆ ನಾವು ಮಕ್ಕಳಲ್ಲಿ, ಹಿರಿಯರಲ್ಲಿ, ಮಾತೆಯರಲ್ಲಿ ಆ ಭಗವದ್ಗೀತೆ ಅರಿವನ್ನು ಮೂಡಿಸಬೇಕು ಮತ್ತು ಮನೆಯಲ್ಲಿ ಮನೆಗಳಲ್ಲಿ ಭಗವದ್ಗೀತೆ ಸಂದೇಶ ಹೋಗಬೇಕು ಅಂತಕ್ಕಂಥದ್ದು ಈ ಅಭಿಯಾನದ ಉದ್ದೇಶ. ಈ ಸಂದರ್ಭದಲ್ಲಿ ರಾಮರಾವ್ ಗಣೇಕಲ್, ಹರೀಶ್, ಶ್ರೀಧರ್ ಅಗ್ನಿಹೋತ್ರಿ, ವಿನೋದ್ ಕಕ್ಕೇರಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಸ್ಲಂ ಜನರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳಿಗೆ ಆಗ್ರಹಿಸಿ ಡಿಸೆಂಬರ್ 13ರಂದು ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯಿಂದ ಬೆಳಗಾವಿ ಸುವರ್ಣ ಸೌಧದ ಮುಂದೆ ಪ್ರತಿಭಟನೆ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಅಧ್ಯಕ್ಷ ಜನಾರ್ದನ್ ಹಳ್ಳಿ ಬೆಂಚಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ ಬಾರಿ ಬಜೆಟ್ನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಸ್ಲಂ ಜನರ ಅಭಿವೃದ್ಧಿಗೆ 500 ಕೋಟಿ ರೂಪಾಯಿ ಅನುದಾನ ಬೇಡಿಕೆ ಇಟ್ಟಿದ್ದು 30 ಕೋಟಿ ರೂಪಾಯಿ ಮಾತ್ರ ನೀಡಲಾಗಿದೆ. ಸ್ಲಂನಲ್ಲಿ ವಾಸ ಮಾಡುತ್ತಿರುವ ಜನರಿಗೆ ವಸತಿ ಯೋಜನೆ ಜಾರಿಗೊಳಿಸಿದ್ದರೂ ಮನೆಗಳ ನಿರ್ಮಾಣ ಬಾಕಿ ಉಳಿದಿದ್ದು ಅನುದಾನವೇ ಇಲ್ಲದಂತಾಗಿದೆ. ಕಳೆದ 2 ವರ್ಷಗಳಿಂದ ಖಾಸಗಿ ಸ್ಲಂಗಳನ್ನು ಘೋಷಿಸಿದೆ ಸರ್ಕಾರ ಮೂಲಭೂತ ಸೌಕರ್ಯ ವಂಚಿಸಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ 1,80,000 ಮನೆಗಳ ಮಂಜೂರಾಗಿದ್ದು 60,789 ಮನೆಗಳನ್ನು ಮಾತ್ರ ಪೂರ್ಣಗೊಳಿಸಲಾಗಿದೆ. ಉಳಿದ 1,20,000 ನಿವಾಸಿಗಳನ್ನು ಸೂರಿಲ್ಲದೆ ಬದುಕುವಂತೆ ಸರ್ಕಾರಗಳು ಮಾಡಿವೆ. ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ವಸತಿ ಇಲಾಖೆ ಕಾರ್ಯದರ್ಶಿ ನವೀರಾಜ್ ಸಿಂಗ್ ಅವರು ಸ್ಲಂ ನಿವಾಸಿಗಳ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಬದಲಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಬಿಲ್ಡರ್ಗಳು ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಯಚೂರು ನಗರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 2,270 ಮನೆಗಳು ಮಂಜೂರಾಗಿದ್ದು 1,100 ಮನೆಗಳು ಮಾತ್ರ ನಿರ್ಮಾಣವಾಗಿ ಉಳಿದ ಮನೆ ನಿರ್ಮಾಣವಾಗಿಲ್ಲ. ಸ್ಲಂ ನಿವಾಸಿಗಳಿಗೆ ಬಾಕಿಯಾಗಿರುವ ಮನೆಗಳನ್ನು ನಿರ್ಮಿಸಬೇಕು. ಮನೆಗಳ ಹಕ್ಕುಪತ್ರ ನೀಡಿ ನೋಂದಣಿ, ಈ ಖಾತಾ ಚುರುಕುಗೊಳಿಸಬೇಕು. ಖಾಸಗಿ ಸ್ಲಂ ಘೋಷಣೆ ತಡೆ ಹಿಡಿದ ಆದೇಶ ರದ್ದುಗೊಳಿಸಬೇಕು. ಸ್ಲಂಗಳ ಅಭಿವೃದ್ಧಿಗೆ 500 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಿಸಬೇಕು. ವಸತಿ ಸಚಿವ ಹಾಗೂ ಕಾರ್ಯದರ್ಶಿ ಇಲಾಖೆಯಿಂದ ಕೈಬಿಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸ್ಲಂ ಜನರು ಭಾಗವಹಿಸಲಿದ್ದಾರೆ ಎಂದರು. ಸಮಸ್ಯೆಗಳನ್ನು ಪರಿಹಾರ ಮಾಡದ ಸರ್ಕಾರ, ಸಾಮಾಜಿಕ ನ್ಯಾಯದ ಪರವಾಗಿ ಇರತಕ್ಕಂಥ ಸರ್ಕಾರ ಈಗ ಸ್ಲಂ ಜನರನ್ನು ಕಡೆಗಣಿಸಿ ಮಾನ್ಯ ವಸತಿ ಸಚಿವರು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಇನ್ನಿತರ ಸಂಘಟನೆಗಳ ಜೊತೆ ಸಭೆ ಮಾಡಿ ಆ ಸಭೆಯಲ್ಲಿ ಖಾಸಗಿ ಸ್ಲಂಗಳನ್ನು ಘೋಷಣೆ ಮಾಡುವುದನ್ನು ತಡೆದಿರುವುದನ್ನು
ಹಿಂಪಡೆಯಬೇಕಂತೇಳಿ ನಾವು ಒತ್ತಾಯ ಮಾಡಿದಾಗ ಅದರಲ್ಲಿ ಆ ಸಭೆಯಲ್ಲಿ ಅವರು ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಸಮಸ್ಯೆಯನ್ನು ಅತಿ ಶೀಘ್ರದಲ್ಲಿ ನಾನು ಪರಿಹರಿಸ್ತೀನಿ ಅಂತೇಳಿ ಹೇಳಿ ಅದಕ್ಕೆ ಒಂದು ಸುತ್ತೋಲೆಯನ್ನು ಹಾಕಿಸಿದ್ದಾರೆ. ವಸತಿ ಇಲಾಖೆ ಕಾರ್ಯದರ್ಶಿಗಳು ಆದಂಥ ನವೀನ್ ರಾಜ್ ಸಿಂಗ್ ಇವರು ಮತ್ತು ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಇವರು ಸೇರಿ ಸ್ಲಂಗಳ ಖಾಸಗಿ ಸ್ಲಂಗಳನ್ನು ಸರ್ಕಾರದ ಅನುಮೋದನೆ ಪಡೆದ ನಂತರ ಘೋಷಣೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಏನು ಸುತ್ತೋಲೆ ಹೊರಡಿಸಿದ್ರಿಂದ ಸುಮಾರು ಖಾಸಗಿಯಲ್ಲಿ ವಾಸವಾಗಿರ್ತಕ್ಕಂಥ ಸಂಜನರಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೌಲಭ್ಯಗಳು ದೊರೆಯದೆ ಆತಂಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯದ ಬಗ್ಗೆ ಹಲವಾರು ಬಾರಿ ನಾವು ಈಗಾಗಲೇ ಮಾನ್ಯ ವಸತಿ ಸಚಿವರಿಗೆ ಗಮನಕ್ಕೆ ತಂದರೂ ಕೂಡ ಈ ಸಂದರ್ಭದಲ್ಲಿ ಬಸವರಾಜ್ ಹೊಸೂರ್, ಶರಣಬಸವ, ನೂರ್ಜಾನ್, ಜಂಬಣ್ಣ, ಪ್ರವೀಣ್, ಮಾಧವ್ ರೆಡ್ಡಿ, ನಿತಿನ್ ಸೇರಿದಂತೆ ಅನೇಕರಿದ್ದರು. ಸರ್ಕಾರಿ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಸೇವೆಗಳ ಪಟ್ಟಿಗಳನ್ನು ಪ್ರದರ್ಶಿಸಬೇಕು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸರ್ಕಾರಿ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳನ್ನು ಸಕಾಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ. ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಿಕೊಡಬೇಕು. ಅಧಿಕಾರಿಗಳ ಲಂಚ ಬೇಡಿಕೆ, ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಕಡ್ಡಾಯವಾಗಿ ಲೋಕಾಯುಕ್ತರ ಸಂಪರ್ಕ ಮಾಹಿತಿ ಫಲಕಗಳನ್ನು ಕಚೇರಿ ಆವರಣದಲ್ಲಿ ಪ್ರದರ್ಶಿಸಬೇಕು. ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇಲ್ಲ. ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 4(1)(b) ಯಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸಿಲ್ಲ ಹಾಗೂ ಮಾಹಿತಿಯನ್ನು ಪಟ್ಟಿ ಮಾಡಿಲ್ಲ. ಸಾರ್ವಜನಿಕರು ಮಾಹಿತಿ ನೀಡುವ ಫಲಕಗಳನ್ನು ಅಳವಡಿಸಬೇಕು ಎಂದು ಮನವಿ ಮಾಡಿದರು. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ. ಏನೇ ಆಗಲಿ ಭ್ರಷ್ಟರೇ. ಜಿಲ್ಲೆಯ ವಿವಿಧ ಇಲಾಖೆ ಮತ್ತು ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕಗಳಿಲ್ಲ. ಸಿಬ್ಬಂದಿಯ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ನಾಮಫಲಕ ಅಳವಡಿಸಬೇಕು. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿಯನ್ನು ಧರಿಸಬೇಕು. ಹೊರಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ, ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಕಚೇರಿಯಲ್ಲಿ ಸಿಸಿಟಿವಿಯ ನೆಪ ಮಾತ್ರಕ್ಕೆ ಕಂಡುಬರುತ್ತಿದೆ. ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುತ್ತಿಲ್ಲ. ಈ ಬಗ್ಗೆ ಸಾಕಷ್ಟು ದೂರು ಕೇಳಿಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿಗಳಿಲ್ಲ. ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬರುತ್ತಿಲ್ಲ, ಕೆಲಸ ವೇಳೆ ಗೈರು ಹಾಜರಿದ್ದಾರೆ ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ನಿಮ್ಮ ಕಚೇರಿಯ ವ್ಯವಸ್ಥೆ ಹಾಗೂ ವೈಖರಿಯ ಬಗ್ಗೆ ಈ ಕೆಳಗಿನಂತೆ ಗುರುತಿಸುವ ಅವ್ಯವಸ್ಥೆ ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಮನವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸ್ವಚ್ಛ, ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತಿದೆ ಮತ್ತು ಆ ಮೂಲಕ ಜನರ ಏಳಿಗೆಗಾಗಿ ಮತ್ತು ಸಂಕಷ್ಟಕ್ಕೆ ನೆರವಾಗಲು ಬಯಸುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಕಚೇರಿ, ಆಸ್ಪತ್ರೆಗಳಿಂದ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ನಿಮಗೆ ಮನವಿ ಮಾಡುತ್ತಿದ್ದೇವೆ. ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಅವ್ಯವಸ್ಥೆ ಮತ್ತು ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೇವೆ ಮತ್ತು ಆ ಬಗ್ಗೆ ಸಮಗ್ರವಾಗಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಬಾವಿಯಲ್ಲಿ ಬಿದ್ದ ಮಗನನ್ನು ರಕ್ಷಿಸಲು ಹೋದ ತಾಯಿ ಕಾಲು ಜಾರಿ ಬಿದ್ದು ತಾಯಿ ಮಗ ಇಬ್ಬರು ಮೃತಪಟ್ಟಿರುವ ಧಾರವಾಡ
ತಾಯಿ ರಾಧಮ್ಮ, ಮಗ ಕೆ ಸಂಜು ಎಂಬುವವರು ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಬಾವಿಯಲ್ಲಿ ಮಗ ಕಾಲು ಜಾರಿ ಬಿದ್ದಿರುವುದನ್ನು ಕಂಡು ರಕ್ಷಣೆ ಮಾಡಲು ಮುಂದಾದಾಗ ತಾಯಿಯೂ ಸಹ ಕಾಲು ಜಾರು ಬಾವಿಯಲ್ಲಿ ಬಿದ್ದು ತಾಯಿ ಮಗ ಇಬ್ಬರು ಮೃತಪಟ್ಟಿದ್ದಾರೆ. ಸ್ಥಳೀಯರು ಇಬ್ಬರು ಮೃತದೇಹಗಳನ್ನು ಬಾವಿಯಿಂದ ಹೊರತೆಗೆದಿದ್ದಾರೆ. ಯರಗೆರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಬೈಕ್ ಚಲಾಯಿಸುತ್ತಿದ್ದ ಸವಾರ ನಿಯಂತ್ರಣ ತಪ್ಪಿ ತಲೆಗೆ ತೀವ್ರ ಪೆಟ್ಟಾಗಿ ಮೃತಪಟ್ಟಿರುವ ಘಟನೆ ಮಾಲ್ವಿ ತಾಲೂಕಿನ ಹೊರವಲಯದಲ್ಲಿ ಇಂದು ನಡೆದಿದೆ. ರಾಯಚೂರು ತಾಲೂಕಿನ ಹುಣಸಿಹಾಳ ಹುಡ ಗ್ರಾಮದ ನಿವಾಸಿ 26 ವರ್ಷದ ಸಿದ್ದಲಿಂಗ ಎಂಬಾತ ಮೃತಪಟ್ಟಿದ್ದಾನೆ. ಬೈಕ್ ಚಾಲನೆ ಮಾಡುತ್ತಿರುವ ವೇಳೆ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಬಿದ್ದು ತಲೆಗೆ ತೀವ್ರ ಪೆಟ್ಟಾಗಿದ್ದು ರಿಮ್ಸ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾನೆ. ಹಿಂಬದಿಯ ಸವಾರನಿಗೆ ಗಂಭೀರ ಗಾಯಗಳಾಗಿವೆ. ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಕುರಿತು ಮಾನವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಸೆಂಬರ್ 15ರಂದು ಶ್ರೀ ಮಾದರ ಚೆನ್ನಯ್ಯ ಜಯಂತ್ಯೋತ್ಸವ, ಮೂರ್ತಿ ಪ್ರತಿಷ್ಠಾಪನೆ, ಸಚಿವರು ಶಾಸಕರು ಭಾಗಿ. ಎಂ ವಿರೂಪಾಕ್ಷಿ. ಡಿಸೆಂಬರ್ 11ರಂದು ಭಗವದ್ಗೀತಾ ಮಹಾಸಮರ್ಪಣಾ ಕಾರ್ಯಕ್ರಮ, ಸ್ಪರ್ಧಾ ವಿಜೇತರಿಗೆ ಬಹುಮಾನ. ಡಾಕ್ಟರ್ ಆನಂದ್ ಪಡ್ನಿಸ್. ಸ್ಲಂ ನಿವಾಸಿಗಳ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸೆಂಬರ್ 13ರಂದು ಬೆಳಗಾವಿಯಲ್ಲಿ ಪ್ರತಿಭಟನೆ. ಜನಾರ್ದನ್ ಹಳ್ಳಿ ಬೆಂಚಿ. ಸರ್ಕಾರಿ ಕಚೇರಿಗಳಲ್ಲಿ ಸೇವೆಗಳ ಕುರಿತು ನಾಮಫಲಕ ಅಳವಡಿಕೆ ಆಗ್ರಹಿಸಿ ರಾಷ್ಟ್ರ ಸಮಿತಿ ಮನವಿ. ಮಲಿಯಾಬಾದ್ನ ಬಾವಿಯಲ್ಲಿ ಬಿದ್ದು ತಾಯಿ ಮಗ ಸಾವು. ರಸ್ತೆ ಅಪಘಾತ, ಯುವಕ ಸಾವು, ಸಹ ಸವಾರನಿಗೂ ಗಂಭೀರ ಗಾಯ.